ಮಾಜಿ ಮುಖ್ಯಮಂತ್ರಿ ಡಿ.ಎಸ್. ಬಂಗಾರಪ್ಪನವರ ಪತ್ನಿ ಶಕುಂತಲಾ ಬಂಗಾರಪ್ಪನವರ ಪುಣ್ಯಸ್ಮರಣೆಯ ಅಂಗವಾಗಿ ಶಿವಮೊಗ್ಗ ಜಿಲ್ಲಾ ಸೊರಬ ಪಟ್ಟಣದ ಬಂಗಾರಧಾಮದಲ್ಲಿರುವ ಸಮಾಧಿಗೆ ಸಚಿವ ಮಧು ಬಂಗಾರಪ್ಪ ಪೂಜೆ ಸಲ್ಲಿಸಿದರು. ನಂತರ ಮಾತನಾಡಿದ ಮಧು ಬಂಗಾರಪ್ಪ, ಎಸ್. ಬಂಗಾರಪ್ಪನವರನ್ನು ಕಂಡಂತೆಯೇ ನಮ್ಮ ತಾಯಿಯನ್ನು ಕ್ಷೇತ್ರದ ಜನತೆ ತುಂಬಾ ಗೌರವದಿಂದ ಕಂಡಿದ್ದಾರೆ. ತಂದೆ ತಾಯಿಯ ಆಶೀರ್ವಾದ ಹಾಗೂ ಅವರ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ನನಗೆ ತಾಲೂಕಿನ ಜನತೆಯ ಪ್ರೀತಿ, ವಿಶ್ವಾಸ, ಬಾಂಧವ್ಯವನ್ನು ಮರೆಯಲು ಸಾಧ್ಯವಿಲ್ಲ. ಪ್ರತಿ ವರ್ಷವೂ ಕ್ಷೇತ್ರದ ಜನತೆ, ಮುಖಂಡರು, ಕಾರ್ಯಕರ್ತರು ಪುಣ್ಯಸ್ಮರಣೆಯಲ್ಲಿ ಪಾಲ್ಗೊಳ್ಳುತ್ತಿರುವುದಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ತಿಲಕ್ಕುಮಾರ್, ಲಕ್ಷ್ಮೀ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಿ.ಬಿ. ಅಣ್ಣಪ್ಪ ಹಾಲಘಟ್ಟ, ಮುಖಂಡರಾದ ಎಂ.ಡಿ. ಶೇಖರ್, ಕೆ.ಪಿ. ರುದ್ರಗೌಡ, ಜಯಶೀಲಗೌಡ, ಶಿವಲಿಂಗೇಗೌಡ, ಸುರೇಶ್ ಹಾವಣ್ಣನವರ್, ನಾಗರಾಜ ಚಿಕ್ಕಸವಿ, ಸುರೇಶ್ ಬಿಳವಾಣಿ, ಪವನಗೌಡ, ಸಂಜೀವ್ ನೇರಲಗಿ, ಶ್ರೀಕಾಂತ ಚಿಕ್ಕಶ್ಕುನ, ಸುಜಾಯತ್, ಅಧಿಕಾರಿಗಳಾದ ಇಒ ಶಶಿಧರ ಕೆ.ಜಿ, ಕೃಷಿ ನಿರ್ದೇಶಕ ಕುಮಾರ್, ಚಂದನ್, ನಾಗರಾಜ್ ಅನ್ವೇಕರ್, ಸಂತೋಷ್, ಯಶೋಧರ, ಪುಷ್ಪಾ, ಇಕ್ಬಾಲ್ ಜಾತಿಗೆರ, ಚರಣ್, ಸೋಮಶೇಖರ್, ಶ್ರೀಪಾದ ನಾಯ್ಕ, ಜಾವೇದ್ ಬಾಷಾ ಅಂಗಡಿ, ಜಗದೀಶ್, ನೌಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಂದೀಪ ಯು.ಎಲ್. ಸೊರಬ. ಶ್ರೀಕಾಂತ ಅಣ್ಣ, ಅದು ಸ್ವಲ್ಪ ಟ್ರೈ ತೆಗಿ. ಮತ್ತು ವರ್ಷ 12 ವರ್ಷ ಆಯಿತು. 2026 12 ವರ್ಷ ಆಯಿತು. ಸೊ ವರ್ಷ ಪೂಜೆ ಎಲ್ಲರೂ ಕೂಡ ಸ್ನೇಹಿತರು ಎಲ್ಲರೂ ಕೂಡ ಅಮ್ಮನ ನೆನಪು ಮಾಡ್ಕೊಳ್ತಕ್ಕಂಥ, ಅವರ ತಾಯಿನ ಎಷ್ಟು ಪ್ರೀತಿ ಮಾಡ್ತಾರೆ ನಮ್ಮ ತಾಯಿಯವ್ರಿಗೂ ಅಷ್ಟೇ ಗೌರವದಿಂದ ಮತ್ತು ಪ್ರೀತಿಯಿಂದ ಕಂಡಿರ್ತಕ್ಕಂಥ ಸ್ವಲ್ಪ ಜನರಿಗೆ. ಮತ್ತು ಈ ಬಂಗಾರಧಾಮದಲ್ಲೂ ಕೂಡ ಎಲ್ಲ ಸಾರ್ವಜನಿಕರು ಬಂದು ಹೋಗ್ತಕ್ಕಂಥ ವ್ಯವಸ್ಥೆ ಅದಷ್ಟು ಕಾರ್ಯ ಮುಗಿಸಿದೆ. ನಾನಿವತ್ತು ಮುಗಿಸಿ ಶಿವಮೊಗ್ಗ ಹೋಗಿ ಇಲ್ಲಿ ಶಿವಮೊಗ್ಗದಲ್ಲಿ ಒಂದು ಪ್ರೆಸ್ ಮೀಟ್ ಒಂದಿದೆ, ಆಫೀಸರ್ಸ್ ಜೊತೆ ಒಂದು ಮೀಟಿಂಗ್ ಇದೆ, ಮುಗಿಸ್ಕೊಂಡು ಇವತ್ತು ಮಧ್ಯಾಹ್ನ ಹೋಗಿ ಸಾಯಂಕಾಲ CM ಅವ್ರ ಜೊತೆಗೆ ಮೀಟಿಂಗ್ ಮಾಡಿ ಕೆಲವು ಡಿಸಿಷನ್ಸ್ ತಗೊಳ್ಳೋದಿದೆ. ಇಲ್ಲಿ ಗಾರ್ಮೆಂಟ್ಸಿಗಾಗಿ ಜಾಗ ಗುರುತಿಸಿದ್ರಿ ಸರ್, ಇಲ್ಲಿ ಅವ್ರ ಮೊನ್ನೆ ಏನೋ ಪ್ರತಿಭಟನೆಯನ್ನು ಮಾಡಿದ್ದಾರೆ ಕೊಡಲ್ಲ, ನಂತರ ಇದೆಲ್ಲ ಕಾನೂನು ನೋಡ್ಕೊಳ್ಳುತ್ತೆ. ಪೊಲೀಸ್ ಇಲಾಖೆ SP ಅವ್ರು ಬಂದಾಗ ನಿಮಗೆ ಕೇಳಿದ್ವಿ, ಬಟ್ ಮಧ್ಯ ಸ್ಟ್ಯಾಂಡ್ನಲ್ಲಿ ಪೊಲೀಸ್ ಅವ್ರು ಯಾವಾಗ ಕೇಳಿದ್ರೆ ಸಿಬ್ಬಂದಿ ಪಡ್ತಾ ಹೇಳ್ತಾರೆ. ಕೇಳಿದ್ರೆ ಸ್ವಲ್ಪ ನೋಡೋಣ, SP ಅವ್ರಿಗೆ ಅದನ್ನು ಬೀಟ್ ಮಾಡ್ತಕ್ಕಂಥದ್ದು SSLC ಮಕ್ಕಳು ಅತಿ ಶೀಘ್ರದಲ್ಲೇ ನಿಮಗೆ ಗೊತ್ತಾಗುತ್ತೆ. ಭಾಳ ಅದ್ಭುತವಾಗಿರ್ತದೆ.